ಹಲೋ ಸ್ನೇಹಿತರೆ ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಈ ವಿಡಿಯೋದಲ್ಲಿ ಭೂಮಿ ಆನ್ಲೈನ್ ಐಡಿನ ಕ್ರಿಯೇಟ್ ಮಾಡೋದು ಹೇಗೆ ಎಂದು ತಿಳಿಸಿಕೊಡ್ತಾ ಇದ್ದೀವಿ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ಫಸ್ಟು ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಭೂಮಿ ಆನ್ಲೈನ್ ಎಂದು ಟೈಪ್ ಮಾಡಿಕೊಳ್ಳಿ. ಭೂಮಿ ಆನ್ಲೈನ್ ಎಂದು ಟೈಪ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಬಂದಾಗ ನೀವು ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ತೋರಿಸ್ತೆ. ಇದರ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮಾಡಿ ಕೊಟ್ಟಾಗ ಈ ರೀತಿ ಲಾಗಿನ್ ಅಂತ ಕೇಳುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ಲಾಗಿನ್ ಇರಲಿಲ್ಲಪ್ಪ ಅಂದರೆ ಈಗ ಡೈರೆಕ್ಟ್ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಮೊದಲು ನಿಮಗೆ ಫಸ್ಟ್ ನೇಮ್ ಕೇಳುತ್ತೆ, ನಿಮ್ಮ ನೇಮನ್ನು ಹಾಕಿ. ಲಾಸ್ಟ್ ನೇಮ್ ನೀವು ಇದ್ದರೆ ಲಾಸ್ಟ್ ನೇಮನ್ನು ಹಾಕ್ಬೋದು, ಇರಲಪ್ಪ ಅಂದರೆ ಅಷ್ಟೇ ಬಿಡ್ಬೋದು ಸ್ನೇಹಿತರೆ, ಕಂಪಲ್ಸರಿ ಇರೋದಿಲ್ಲ. ನೋಡಿ, ನೆಕ್ಸ್ಟು ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿ ಕಂಪಲ್ಸರಿ ಹಾಕಲೇಬೇಕು ಸ್ನೇಹಿತರೆ. ಇಮೇಲ್ ಐ ಡಿಯನ್ನು ಹಾಕಿ. ನೋಡಿ, ನಾನು ಎಕ್ಸಾಂಪಲ್ ನಿಮಗೆ ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಮೇಲ್ ಐ ಡಿಯನ್ನು ಈ ರೀತಿಯಾಗಿ ಇಮೇಲ್ ಐ ಡಿನೂ ಹಾಕಿ. ನೋಡಿ, ಇಮೇಲ್ ಐ ಡಿ ಕ್ಲಿಯರಾಗಿ ಹಾಕಿ. ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಾವು ನಿಮಗೆ ಯಾವ ರೀತಿ ಹಾಕಬೇಕಂತ ಹೇಳ್ತೀವಿ. ನೋಡಿ, ಇಮೇಲ್ ಐ ಡಿನ ಈ ರೀತಿಯಾಗಿ ಹಾಕಿದ ನಂತರ ನೀವು ಯೂಸರ್ ಐ ಡಿ ಅಂತ ಕೇಳ್ತೇವೆ ಸ್ನೇಹಿತರೆ. ಎಂಟರ್ ಯೂಸರ್ ಐ ಡಿ, ನೀವು ಯಾವುದಾದ್ರೂ ಒಂದು ಯೂಸರ್ ಐ ಡಿನ ಸೆಟ್ ಮಾಡಿಕೊಳ್ಳಬೇಕು. ನೋಡಿ, ನಾನು ಎಕ್ಸಾಂಪಲ್ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇಮೇಲ್ ಐ ಡಿ ಕರೆಕ್ಟಾಗಿ ಹಾಕಬೇಕು. ಯಾಕಪ್ಪ ಅಂತಂದರೆ ನಿಮ್ಮ ಇಮೇಲ್ ಐ ಡಿಗೆ ಲಾಗಿನ್ ಲಿಂಕ್ ಬರುತ್ತೆ ಸ್ನೇಹಿತರೆ, ಅದರಿಂದ ಇಮೇಲ್ ಐ ಡಿನೂ ಕರೆಕ್ಟಾಗಿ ಹಾಕಿ. ಓಕೆ, ಇಮೇಲ್ ಐ ಡಿ ಹಾಕಿದೆ. ನಂತರ ನೀವು ಯೂಸರ್ ಐ ಡಿನ ಹಾಕಿ. ಯೂಸರ್ ಐ ಡಿ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಸ್ನೇಹಿತರೆ. ಸೇಮ್ ಮೊದಲು ಯಾರಾದರೂ ಇಟ್ಟಿದ್ರಪ್ಪ ಅಂತ ಅಂದರೆ ಅದು ತಗೋದಿಲ್ಲ. ಸೊ ಇಮೇಲ್ ಐ ಡಿನ ಹಾಕಿಕೊಳ್ಳಬೇಕು. ನೋಡಿ, ನಾನು ಎಕ್ಸಾಂಪಲ್ ಯೂಸರ್ ಐ ಡಿನ ರಾಕೇಶ್ 01 ಅಂತ ಹಾಕ್ತಾಯಿದ್ದೀನಿ. ಯೂಸರ್ ಐ ಡಿನ ಹಾಕಿದ ನಂತರ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ನಿಮಗೆ ಯಾವುದಾದ್ರೂ ಒಂದು ಪಾಸ್ವರ್ಡನ್ನ ಸೆಟ್ ಮಾಡಿಕೊಳ್ಳಿ. ಪಾಸ್ವರ್ಡನ್ನ ಸೆಟ್ ಮಾಡಿಕೊಂಡ ನಂತರ ಪಾಸ್ವರ್ಡ್ ಎಕ್ಸಾಂಪಲ್ ನಿಮ್ಮ ಹೆಸರು ಅಥವಾ ಯಾವುದಾದ್ರೂ ಸ್ಪೆಲ್ಲಿಂಗ್ ಒಂದು 4 ಅಕ್ಷರ ಇರಬೇಕು ಸ್ನೇಹಿತರೆ. ಒಂದು ಕ್ಯಾಪಿಟಲು, ಒಂದು ಸ್ಮಾಲು, ಉಳಿಕಿದ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಮತ್ತು ನಂಬರ್ನ ಇರಬೇಕು. ಆ ರೀತಿಯಾಗಿ ಪಾಸ್ವರ್ಡನ್ನ ಸೆಟ್ ಮಾಡಿ 2 ಸೇಮ್ ಪಾಸ್ವರ್ಡನ್ನ ಹಾಕಿದ ನಂತರ ಅಲ್ಲಿ ಐ ಕನ್ಸರ್ನ್ ಅಂತ ಇದೆಯಲ್ಲ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಓಕೆ, ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಜೆಂಡರ್ ಕೇಳುತ್ತೆ, ಮೇಲ್ ಆರ್ ಫೀಮೇಲ್, ನೀವು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನೀವು ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತ ಸ್ನೇಹಿತರೆ ಕೇಳುತ್ತೆ. ನೋಡಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ. ಹಾಗೂ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ನಾನು ಇವಾಗ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ತಾ ಇದ್ದೀನಿ. ನೋಡಿ, ಆಧಾರ್ ಕಾರ್ಡ್ ನಂಬರ್ ವ್ಯಾಲಿಡ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆಯಲ್ಲ, ಅದನ್ನು ನೀವು ಕ್ಲಿಯರಾಗಿ ಎಂಟ್ರಿ ಮಾಡಿಕೊಳ್ಬೇಕು. ನೋಡಿ, ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಸೆಕ್ಯೂರಿಟಿ ರೀಸನ್ಗೋಸ್ಕರ ನಾನು ಇದನ್ನು ಬ್ಲರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬ್ಲರ್ ಮಾಡಿ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿಕೊಂಡ ನಂತರ ಅಡ್ರೆಸ್ ಡೀಟೇಲ್ಸ್ ಅಂತ ಕೇಳುತ್ತೆ ಸ್ನೇಹಿತರೆ. ನೀವು ಅಡ್ರೆಸ್ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಳ್ಬೇಕು. ಆಧಾರ್ ಕಾರ್ಡ್ನಲ್ಲಿ ಇರುತ್ತಲ್ಲ ಅದೇ ರೀತಿಯಾಗಿ ಅಡ್ರೆಸ್ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಳ್ಳಿ. ನಾನು ಅಡ್ರೆಸ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿದ ನಂತರ ನೀವು ಕ್ಲಿಯರಾಗಿ ಅದು ಅಡ್ರೆಸ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ನಂತರ ಮೊಬೈಲ್ ನಂಬರ್ನ ಹಾಕಿಕೊಳ್ಳಬೇಕು. ನೋಡಿ, ನಾನು ಅದರ ಅಡ್ರೆಸ್ನ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇರೋ ಮೊಬೈಲ್ ನಂಬರ್ನ ಹಾಕಿ ಸ್ನೇಹಿತರೆ. ಆವಾಗ ಒಂದು OTP ಬರುತ್ತೆ, OTPನ ಎಂಟ್ರಿ ಮಾಡಿಕೊಳ್ಬೇಕು. ಸೊ ನಾನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಡ್ತಾಯಿದ್ದೀನಿ. ಎಂಟ್ರಿ ಮಾಡಿದ ನಂತರ ಓಕೆ, ಒಂದು OTP ಬಂತು ನೋಡಿ ಸ್ನೇಹಿತರೆ. ಮೊಬೈಲ್ ನಂಬರ್ ಕ್ಲಿಯರ್ ಕರೆಕ್ಟ್ ಇದ್ದ ನಂಬರ್ನ ಕೊಡಿ. ಮೊದಲು ಆಲ್ರೆಡಿ ಲಿಂಕ್ ಇರೋ ನಂಬರ್ ಕೊಟ್ಟರೆ ತೊಗೋದಲ್ಲ ಸ್ನೇಹಿತರೆ. ಅದರಿಂದ ಮೊಬೈಲ್ ನಂಬರ್ನ ಕ್ಲಿಯರಾಗಿ ಕೊಟ್ಟು ಒಂದು OTP ಬರುತ್ತೆ, OTPನ ಎಂಟ್ರಿ ಮಾಡಿಕೊಳ್ಬೇಕು. ನೋಡಿ, OTP ಸೆಂಟ್ ರೆಸ್ಪಾನ್ಸ್ ಅಂತ ಬಂತಲ್ಲ. ಓಕೆ, ಒಂದು OTP ಬಂದಿರುತ್ತೆ, ಆ OTPನ ಎಂಟ್ರಿ ಮಾಡಿಕೊಳ್ಬೇಕು. ನೋಡಿ, ನಮಗೆ ಒಂದು OTP ಬರುತ್ತೆ, ವೇಟ್ ಮಾಡಿ. ಓಕೆ, ನೋಡಿ ಸ್ನೇಹಿತರೆ, OTP ಬಂತು. ನಾನು ಈಗ OTPನ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. OTPನ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾ ಇದೆಯಲ್ಲ ಸ್ನೇಹಿತರೆ, ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಳ್ಳಬೇಕು. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ನೋಡಿ, OTPನ ಎಂಟ್ರಿ ಮಾಡ್ತಾಯಿದ್ದೀನಿ. 6 ಡಿಜಿಟ್ ನಂಬರ್ ಬಂದಿರುತ್ತೆ ಸ್ನೇಹಿತರೆ OTP. ಆ OTPನ ನೀವು ಎಂಟ್ರಿ ಮಾಡಿಕೊಳ್ಬೇಕು. OTP ಏನಾದರೂ ಒಂದು ಸಾರಿ ಬರಲಿಲ್ಲಪ್ಪ ಅಂದರೆ ರೀಸೆಂಟ್ ಆಪ್ಷನ್ ಮೇಲೆ ಇರುತ್ತಲ್ಲ, ಆ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ ಸ್ನೇಹಿತರೆ.
ನನಗೆ ಒ ಟಿ ಪಿ ಹಾಕಿದ್ರೆ ತೊಗೊಲಿಲ್ಲ, ಅದರಿಂದ ಇನ್ನೊಂದು ಸರಿ ರೀಸೆಂಡ್ ಮಾಡಿ ಒ ಟಿ ಪಿನ ಸೆಂಡ್ ಮಾಡಿದ್ದೀನಿ. ಇವಾಗ ಒ ಟಿ ಪಿ ಬರುತ್ತೆ. ಓಕೆ, ನಿಮಗೇನಾದರೂ ಇದೇ ರೀತಿ ಒ ಟಿ ಪಿ ಬರುವಾಗ ಸಮಸ್ಯೆ ಆಗುತ್ತಿದ್ದರೆ ಸ್ವಲ್ಪ ಒಂದು 10 ಸೆಕೆಂಡ್ಗಳ ಕಾಲ ವೇಟ್ ಮಾಡಿ. ಆವಾಗ ಅಲ್ಲಿ ಕೆಳಗಡೆ ರೀಸೆಂಡ್ ಆಪ್ಷನ್ ನಿಮಗೆ ಶೋ ಆಗುತ್ತೆ ಸ್ನೇಹಿತರೆ. ಆವಾಗ ನೀವು ರೀಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿನ ರೀಸೆಂಡ್ ಮಾಡಿಕೊಳ್ಳಬಹುದು. ರೀಸೆಂಡ್ ಮಾಡಿಕೊಂಡಾಗ ನಿಮಗೆ ಒ ಟಿ ಪಿ ಕಂಪಲ್ಸರಿ ಬಂದೇ ಬರುತ್ತೆ. ಆ ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಸೈಡಿಗೆ ಕ್ಯಾಪ್ಚಾ ಕಾಣುತ್ತಲ್ಲ ಸ್ನೇಹಿತರೆ, ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಳ್ಬೇಕು. ಎಂಟ್ರಿ ಮಾಡಿಕೊಂಡು ಸೈನ್ ಅಪ್ ಸಬ್ಮಿಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ನಾನಿವಾಗ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಸೈಡ್ಗಳು ಕ್ಯಾಪ್ಚಾ ಇದೆಯಲ್ಲ ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಳ್ತಾ ಇದ್ದೀನಿ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟೇ ಇದೆ. ಈ ರೀತಿಯಾಗಿ ನೀವು ಲಾಗಿನನ್ನು ಮಾಡಿಕೊಳ್ಳಬಹುದು. ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಕಮೆಂಟ್ ಮಾಡಿ. ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಈ ಭೂಮಿ ಆನ್ಲೈನ್ ಸರ್ವಿಸ್ ಮೂಲಕ ಯಾವ ಸರ್ವಿಸ್ಗಳನ್ನು ನಾವು ಕೊಡಬಹುದೆಂದು ನಿಮಗೆ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ. ಇದರಲ್ಲಿ ತುಂಬ ಸರ್ವಿಸ್ಗಳಿದ್ದಾವೆ. ಆ ಎಲ್ಲ ಸರ್ವಿಸ್ಗಳನ್ನು ನಾವು ನಿಮಗೆ ಪ್ರತಿಯೊಂದು ವಿಡಿಯೋಗಳನ್ನು ಮಾಡಿ ಹಾಕ್ತಿದ್ದೀವಿ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ಆವಾಗ ನಾವು ಹಾಕೋ ವಿಡಿಯೋಗಳು ನಿಮಗೆ ಬರುತ್ತವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.